ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಎಲ್ಲರಿಗೂ ವಿಶ್ವ ಹ್ಯಾಪಿ ನ್ಯೂ ಇಯರ್. ಫ್ರೆಂಡ್ಸ್, ನಾನು ನ್ಯೂ ಇಯರ್ ದಿನ ಅಂದರೆ ನಿನ್ನೆ ಆಲೂ ಬಟ್ ಮಾಡಿದ್ದೆ. ಅದನ್ನೇ ಇವತ್ತು ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಮಾಡೋದಕ್ಕೆ ತುಂಬ ಈಸಿ, ಅದೇ ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಇರುತ್ತೆ. ಮಾಮೂಲಿಯಾಗಿ ಬೇಳೆ ಒಬ್ಬಟ್ಟು ಮಾಡ್ತೀವಲ್ವ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದಾಗ ಬೇಗ ಮಾಡಿಕೊಡ್ಬೋದು. ಇದನ್ನು ತುಂಬ ಈಸಿಯಾಗೂ ಮಾಡ್ಬೋದು, ಹಾಗೆ ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲು ಹಿಟ್ಟು ಕಲಸಿ ನೆನೆಯೋಕೆ ಇಟ್ಬಿಡೋಣ. ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಒಂದು 3/4 kg ಅಷ್ಟು ಮೈದಾನ ಈ ಥರ ಜರಡಿ ಹಿಡಿದು ಅದನ್ನು ಕಲಿಸ್ಕೊತಾ ಇದ್ದೀನಿ. ಈ ಆಲೂಬಟ್ಟೆನ ಮೈದಾ ಹಿಟ್ಟಲ್ಲಿ ಮಾಡಿದ್ರೇ ತುಂಬ ಟೇಸ್ಟಾಗಿರೋದು, ತುಂಬ ಚೆನ್ನಾಗಿರೋದು. ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಆದರೆ ಮೈದಾ ಹಿಟ್ಟಲ್ಲಿ ಮಾಡೋಷ್ಟು ಟೇಸ್ಟ್ ಬರಲ್ಲ. ಈಗ ಜರಡಿ ಹಿಡ್ದಿದ್ದಾಯಿತು. ಹಿಟ್ಟು ಕಲಿಸುವಾಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಕಾಯಿಸಿ ಆರಿಸಿ ಇಟ್ಟಿರೋ ಅಂಥ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಕಾಯಿಸಿ ಆರಿಸಿ ಇಟ್ಟಿರೋ ಅಂಥ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮಾಮೂಲಿ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ವಲ್ಪ ಸಾಫ್ಟಾಗಿ ನೋಡಿ ಈ ಥರ ಕಲಿಸ್ಕೊಂಡು 1 ಅವರ್ ಅಥವಾ 2 ಅವರ್ ಟೈಮ್ ಇದ್ದರೆ ಎಷ್ಟೊತ್ತು ಅದು ಹಿಟ್ಟು ಚೆನ್ನಾಗಿ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಮಿನಿಮಮ್ 1 ಅವರು ನೆನೆಸೋಕ್ಕೆ ಇಟ್ಬಿಡಿ. ನೋಡಿ ಕಲಿಸಿದ್ದಾಯಿತು. ಈಗ ನೆನೆಸೋಕ್ಕೆ ಇಟ್ಟಿದ್ದೀನಿ. ಈಗ ಹಾಲು ಹೋಳಿಗೆಗೆ ಹಾಲು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಲು ಹೋಳಿಗೆ ಅಂತ ಮಾಡ್ತೀವಿ, ಆದರೆ ಹಾಲು ಹಾಕಲ್ಲ. ಅದಕ್ಕೆ ಹಾಕೋದು ತೆಂಗಿನ ಹಾಲು, ಅಂದರೆ ಕೊಬ್ಬರಿ ರುಬ್ಬಿ ಹಾಕೋದು. ಒಬ್ಬೊಬ್ಬರು ಹಾಲು ಹಾಕ್ತಾರೆ, ಅಂದರೆ ಹಸುವಿನ ಹಾಲು ಹಾಕ್ತಾರೆ. ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಬೇಕಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಕೊಬ್ಬರಿ ಹಾಲು ಹಾಕ್ಬಿಟ್ಟು, ಅಂದರೆ ಕೊಬ್ಬರಿ ಹಾಲಲ್ಲಿ ಮಾಡಿ. ನಾನಿಲ್ಲಿ 1 ತೆಂಗಿನಕಾಯಿನ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4 ಸ್ಪೂನಷ್ಟು ಕಡಲೆಪಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಬಾದಾಮಿ, ಪಿಸ್ತಾ ಎಲ್ಲ ನೆನೆಸ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಹಾಕ್ಬೋದು. ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಕೊಬ್ಬರಿ ಹಾಲಿಗೆನೂ ಮಿಕ್ಸ್ ಮಾಡ್ಬೋದು. ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಲಿಗೆ ಮಿಕ್ಸ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಈಗ ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಎಲ್ಲ ಪುಡಿ ಮಾಡಿಟ್ಕೊಂಡು ಅದನ್ನು ಸಪ್ರೇಟಾಗಿ ಕಾಯಿಸ್ಕೊಂಡು, ಅಂದರೆ ಅದನ್ನೆಲ್ಲ ಕರಿಸ್ಕೊಂಡು ಮತ್ತೆ ಹಾಕ್ಕೊತೀನಿ. ಈಗ ಕೊಬ್ಬರಿ, ಏಲಕ್ಕಿ, ಕಡಲೆಪಪ್ಪು, ಸ್ವಲ್ಪ ಗೋಡಂಬಿ, ಗಸಗಸೆ ಎಲ್ಲ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕಿ. ಇದ್ರ ಜೊತೆ ಸ್ವಲ್ಪ ನೀರು ಸೇರಿಸಿ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ತುಂಬ ನುಣ್ಣಗೆ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ ಗ್ರೈಂಡ್ ಮಾಡಿದ್ದಾಯಿತು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಇದನ್ನು ಗ್ರೈಂಡ್ ಮಾಡಿರೋ ಅಂಥ ಕೊಬ್ಬರಿ ಹಾಲನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಅಂದರೆ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಇರಬಾರ್ದು ಈ ಕೊಬ್ಬರಿ ಹಾಲು. ಆದಷ್ಟು ಸ್ವಲ್ಪ ತೆಳ್ಳಗೆ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ 1-2 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಇದು ಕಾಯಿಸುವಾಗಲೇ ಸ್ಮೆಲ್ ಬರ್ತಾ ಇರುತ್ತೆ. ಗಸಗಸೆ, ಕೊಬ್ಬರಿ ಸ್ಮೆಲ್ಲು, ಏಲಕ್ಕಿ ಸ್ಮೆಲ್ಲು ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ಆಗ ಇದು ಚೆನ್ನಾಗಿ ಹದವಾಗಿ ಕಾದಿದೆ ಅಂತ. ಆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಲ್ಲ ಕುದಿಸ್ಕೊಬೇಕಾಗುತ್ತೆ. ಬೇಳೆ ಒಬ್ಬಟ್ಟಿಗಿಂತ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನೋದಕ್ಕೂ ತುಂಬಾ, ಬೇಳೆ ಒಬ್ಬಟ್ಟಿಗಿಂತ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾಡೋದಕ್ಕೂ ಅಷ್ಟೇ ತುಂಬಾ ಈಸಿ. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಬೇಗನೆ ಮಾಡ್ಬೋದು ಇದನ್ನು. ಮಾಮೂಲಿ ಬೇಳೆ ಒಬ್ಬಟ್ಟು ಮಾಡೋ ಅಷ್ಟು ಟೈಮ್ ಏನು ಇದಕ್ಕೆ ಬೇಕಾಗಲ್ಲ. ನೋಡಿ ಎಲ್ಲ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಈಗ ಕುದಿದಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ಈ ಥರ ಕುದೀತಿರುವಾಗಲೇ ಬೆಲ್ಲನ ಕರಿಸ್ಕೊಂಡು ಹಾಕ್ಕೊಬೇಕಾಗುತ್ತೆ. ಬೆಲ್ಲದಲ್ಲಿ ಏನಾದರೂ ಗಲೀಜಿರುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಬೆಲ್ಲನ ಕರಗಿಸ್ಬಿಟ್ಟು ಹಾಕೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಚೆನ್ನಾಗಿದ್ದರೆ ಹಾಗೆ ಹಾಕ್ಬೋದು. ಸಾಮಾನ್ಯವಾಗಿ ಬೆಲ್ಲದ ಐಟಮ್, ಅಂದರೆ ಬೆಲ್ಲದ ರೆಸಿಪಿ ಏನೇ ಮಾಡುವಾಗಲೂ, ಈ ಥರ ಪಾಯಸ ಈ ಥರ ಮಾಡುವಾಗಲೆಲ್ಲ ಬೆಲ್ಲನ ನೀರು ಸ್ವಲ್ಪ ಹಾಕಿ ಅದನ್ನು ಕರಗಿಸ್ಬಿಟ್ಟೇ ಹಾಕೋದು. ಯಾಕೆ ಅಂದರೆ ಅದರಲ್ಲಿ ಒಂದೊಂದು ಸಾರಿ ಕಸ ಎಲ್ಲ ಇರುತ್ತೆ, ಅದಕ್ಕೋಸ್ಕರ. ನೋಡಿ ಈಗ ಕುದೀತಾ ಇದೆ. ಕರಗಿಸಿಟ್ಟಿರೋ ಅಂಥ ಬೆಲ್ಲನ ಈ ಥರ ಸ್ಟ್ರೈನರಲ್ಲಿ ಸೋಸ್ಬಿಟ್ಟು ಹಾಕ್ತಾಯಿದ್ದೀನಿ. ಬೆಲ್ಲದಲ್ಲಿ ಗಲೀಜಿರುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಬೆಲ್ಲನ ಕರಗಿಸಿ ಹಾಕೋದು, ಮತ್ತು ಬೇರೆ ಏನೂ ಇಲ್ಲ. ಈ ಥರ ಬೆಲ್ಲ ಹಾಕ್ಬಿಟ್ಟು ಅಷ್ಟೇ 1-2 ನಿಮಿಷ ಕುದಿಸ್ಕೊಂಡ್ರೆ ಆಯಿತು, ಕಾಯಿ ಹಾಲು ರೆಡಿ ಆಗುತ್ತೆ. ನೋಡಿ ಎಷ್ಟೊಂದು ಸ್ವಲ್ಪ ಗಲೀಜಿರುತ್ತೆ ಅಂತ ಇದರಲ್ಲಿ. ಸಾಮಾನ್ಯವಾಗಿ ಇದರಲ್ಲಂತೂ ಕಡಿಮೆ ಇದೆ. ಒಂದೊಂದು ಸಾರಿ ಬೆಲ್ಲ ತೊಗೊಂಬಂದಿದ್ರೆ ಅದರಲ್ಲಿ ಬರೀ ಕಲ್ಲು, ಏನೋ ಕಡ್ಡಿ ಥರ ಎಲ್ಲ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಬೆಲ್ಲ ಏನಕ್ಕಾದರೂ ಯೂಸ್ ಮಾಡಲಿ, ಈ ಥರ ಸೋಸ್ಬಿಟ್ಟು ಕರಗಿಸ್ಬಿಟ್ಟು ಸೋಸ್ಬಿಟ್ಟೇ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಕಾಯಿ ಹಾಲು ರೆಡಿ ಆಗಿದೆ. ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ನಾನು 1 ಅವರ್ ಇದನ್ನು ಹಿಟ್ಟನ್ನು ಕಲಸಿ ಇಟ್ಟಿದ್ದೆ. ಚೆನ್ನಾಗಿ ನೆಂದಿದೆ. ಈಗ ಸಣ್ಣ ಸಣ್ಣದಾಗಿ, ಅಂದರೆ ಇದು ಇನ್ನೂ ದೊಡ್ಡದಾಗಿ ಬೇಕಿದ್ರೂ ಮಾಡ್ಕೊಬೋದು. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ಪೂರಿನ. ಇಲ್ಲ ಚಪಾತಿ ಅಷ್ಟು ದೊಡ್ಡದಾಗಿ ಬೇಕಿದ್ರೂ ಮಾಡ್ಕೊಬೋದು. ಆದರೆ ಈ ಥರ ಪೂರಿ ಸೈಜಲ್ಲಿ ಮಾಡಿಕೊಂಡ್ರೆ ತುಂಬ ತಿನ್ನೋದಕ್ಕೂ ಅಷ್ಟೇ, ಅದನ್ನು ಸರ್ವ್ ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಸಣ್ಣ ಸೈಜಲ್ಲಿ ಮಾಡ್ಕೊಳ್ಳೋದು. ನೋಡಿ ಪೂರಿ ಎಲ್ಲ ರೆಡಿ ಆಗಿದೆ. ಎಣ್ಣೆ ಅಷ್ಟೇ, ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಪೂರಿನ ಫ್ರೈ ಮಾಡ್ಕೊಂಡೆ ಕರ್ಕೊಬೇಕಾಗುತ್ತೆ.
ತುಂಬ ಕಲರೆಲ್ಲ ಮೀಡಿಯಮ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈ ಥರ ಎಣ್ಣೆಲಿ. ತುಂಬ ಸೀಸ್ಬಿಟ್ಟು ಚೆನ್ನಾಗಿರಲ್ಲ. ಅದಕ್ಕೆ ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಪೂರಿನ ಕರೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸಾಕು, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನೋಡಿ ಇದು ಕರೆಕ್ಟಾಗಿ ಆಗಿದೆ. ಇದೇ ಥರ ಎಲ್ಲ ಪೂರಿನೂ ಕರೆದು ಇಟ್ಕೊಬೇಕು. ಈ ಥರ ಪೂರಿನ ಕರೆದು ಇಟ್ಕೊಂಡು ನಾವು ತಿನ್ನುವಾಗ ಬೇಕಾದರೂ ಈ ಹಾಲನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇಲ್ಲ ಅಂದರೆ ಹಾಲಿಗೆ ಸ್ವಲ್ಪ ಹೊತ್ತು ಹಾಕಿ ಬಿಟ್ಟು ನೆನೆಸ್ಬಿಟ್ಟಾದರೂ ತಿಂದರು ಆ ಥರ ಆದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ತಟ್ಟೆಲಿ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಇದು ತುಂಬ ಸಾಫ್ಟಾಗಿ ಹಾಗೆ ಬಾಯಲ್ಲಿಟ್ರೆ ಕರ್ಗೋಗೋ ಥರ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತು ನೆನೆಸಿದ್ರೂ ಚೆನ್ನಾಗಿರಲ್ಲ, ಅದು ಎಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ. 15ರಿಂದ 20 ನಿಮಿಷ ನೆನೆಸ್ಬಿಟ್ಟು ತಿಂದರೆ ಆಗ ಕರೆಕ್ಟಾಗಿ ಇರುತ್ತೆ. ಫ್ರೆಂಡ್ಸ್, ಪೂರಿ ಎಲ್ಲ ಕರ್ತಿದ್ದಾಯಿತು. ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಆಲೂ ಒಬ್ಬಟ್ಟಿದು. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.